ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹೊಟ್ಟೆಯ ಕೆಳಗಿನ ಕೊಬ್ಬನ್ನು ಆರೋಗ್ಯಕರವಾಗಿ ಕರಗಿಸಲು ಇಲ್ಲಿದೆ ಸಿಂಪಲ್ ಟಿಪ್ಸ್. ಬನ್ನಿ ಆ ಟಿಪ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಫ್ಯೂಬಿಕ್ ಕೊಬ್ಬು. ವ್ಯಕ್ತಿಯ ದೇಹದ ಕೊಬ್ಬು ಹೆಚ್ಚಾದಾಗ ಅಡಿಪೋಸ್ ಅಂಗಾಂಶದಲ್ಲಿ ಇದು ಶೇಖರಣೆಯಾಗುತ್ತದೆ. ಇದು ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಕಾಡುವ ಸಮಸ್ಯೆಯಾಗಿದೆ. ಇದನ್ನು ತೊಡೆದು ಹಾಕುವುದು ಸ್ವಲ್ಪ ಕಷ್ಟವಾದ್ದರಿಂದ ನೀವು ಸ್ವಲ್ಪ ದೇಹವನ್ನು ದಣಿಸಲೇಬೇಕಾಗುತ್ತದೆ. ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಬೇಕು. ಹೆಚ್ಚಿನ ಮಟ್ಟದ ಒತ್ತಡವು ನಿಮ್ಮ ನಿದ್ರೆಯನ್ನು ಕುಂಠಿತಗೊಳಿಸಬಹುದು. ರಾತ್ರಿಯ ನಂತರ ಕಳಪೆ ನಿದ್ರೆ ಮತ್ತು ನಿಮ್ಮ ಕೊಬ್ಬು ನಷ್ಟವನ್ನು ನಿಧಾನಗೊಳಿಸುತ್ತದೆ ಮತ್ತು ತೂಕ ಕೂಡ ಹೆಚ್ಚಾಗಬಹುದು. ಹಾಗೆ ನೀವು ಡೈಲಿ ಪ್ಲ್ಯಾಂಕ್ ಮಾಡಿ. ಕಿಬ್ಬೊಟ್ಟೆಯ ಪ್ರದೇಶ, ಬೆನ್ನು, ಕಾಲುಗಳು ಮತ್ತು ತೋಳುಗಳನ್ನು ತೊಡಗಿಸಿಕೊಳ್ಳುವ ಉತ್ತಮ ವ್ಯಾಯಾಮ ಇದಾಗಿದೆ. ಹಾಗೆ ನೀವು ಸ್ಕಿಪ್ಪಿಂಗ್ ಮಾಡಬೇಕು. ಇದರಿಂದ ತುಂಬ ರೀತಿಯ ಉಪಯೋಗಗಳಿದೆ. ಇದು ಚಯಾಪಚಯವನ್ನು ವೇಗಗೊಳಿಸುತ್ತದೆ ಮತ್ತು ಇಡೀ ದೇಹದ ಕ್ಯಾಲೋರಿಗಳನ್ನು ಸುಡುವಂತೆ ಮಾಡುತ್ತದೆ, ಆದರೆ ಒಟ್ಟಾರೆ ಶಕ್ತಿಯನ್ನು ಸುಧಾರಣೆ ಮಾಡುತ್ತೆ. ಹಾಗೆ ಕಾರ್ಡಿಯೋ ವರ್ಕೌಟ್, ಓಟ, ರೋಯಿಂಗ್, ಸೈಕ್ಲಿಂಗ್ ಮತ್ತು ಲಿಫ್ಟ್ ಬದಲಿಗೆ ಮೆಟ್ಟಿಲನ್ನು ಬಳಸುವುದರಿಂದ ಇವುಗಳು ಬಹಳಷ್ಟು ಕ್ಯಾಲೋರಿಗಳನ್ನು ಸುಡುವುದರ ಜೊತೆಗೆ ನಿಮ್ಮ ಕಾಲುಗಳು ಮತ್ತು ತೊಡೆಗಳಿಗೆ ಶಕ್ತಿಯುತವಾದ ವ್ಯಾಯಾಮವನ್ನು ನೀಡುತ್ತೆ. ಇದರಿಂದ ಕೊಬ್ಬು ಕರಗಿಸಿಕೊಳ್ಬೋದು. ಕ್ಯಾಲೋರಿಯನ್ನು ಕೂಡ ಬರ್ನ್ ಮಾಡಿಕೊಳ್ಬೇಕು. ಕ್ಯಾಲೋರಿಗಳನ್ನು ನಿರ್ವಹಿಸಿ ಮತ್ತು ನೀವು ಸೇವಿಸಿದ್ದಕ್ಕಿಂತ 500 ಹೆಚ್ಚುವರಿ ಕ್ಯಾಲೋರಿಗಳನ್ನು ಬರ್ನ್ ಮಾಡಿ. ಹಾಗೂ ದಿನಕ್ಕೆ 3 ಬಾರಿ ಮಾತ್ರ ಊಟ ಮಾಡುವುದಕ್ಕಿಂತ ಹೆಚ್ಚಾಗಿ ಸಣ್ಣ ಪ್ರಮಾಣದಲ್ಲಿ ಆಗಾಗ್ಗೆ ಊಟ ಮಾಡಿ. ಇದರಿಂದ ಸಣ್ಣ ಆಗೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಹಾಗೆ ಆರೋಗ್ಯಕರವಾದ ಆಹಾರಗಳನ್ನು ಸೇವನೆ ಮಾಡಬೇಕು. ಪಿಜ್ಜಾ, ಕುಕೀಸ್, ಚಿಪ್ಸ್, ಸಕ್ಕರೆಯುಕ್ತ ಆಹಾರಗಳು, ಚೀಸ್, ಪಪ್ಸ್ಗಳು, ಹುಳಿ, ಕ್ರೀಮ್ ಮತ್ತು ಬೇಯಿಸಿದ ಆಲೂಗೆಡ್ಡೆಗಳಂತಹ ಅನಾರೋಗ್ಯಕರ ಆಹಾರ ಪದಾರ್ಥಗಳ ಬದಲಿಗೆ ತರಕಾರಿಗಳು, ಹಣ್ಣುಗಳು, ಬೀನ್ಸ್, ಕಡಿಮೆ ಕೊಬ್ಬಿನ ಡೈರಿ ಮತ್ತು ಧಾನ್ಯಗಳಂತಹ ಆರೋಗ್ಯಕರ ಆಹಾರಗಳನ್ನು ಸೇವನೆ ಮಾಡಬೇಕು. ಸ್ಕ್ವಾಟ್ಸ್ಗಳನ್ನು ಮಾಡಬೇಕು ಡೈಲಿ. ಸ್ಕ್ವಾಟ್ಸ್ಗಳು ಶ್ರಮವನ್ನು ತೆಗೆದುಕೊಳ್ಳುತ್ತವೆ ಮತ್ತು ಹೊಟ್ಟೆಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತವೆ. ಜೊತೆಗೆ ಕ್ಯಾಲೋರಿಗಳನ್ನು ಸ್ಫೋಟಿಸಲು ಸಹಾಯ ಮಾಡುವ ಚಯಾಪಚಯವನ್ನು ಇದು ಹೆಚ್ಚಿಸುತ್ತದೆ. ನೆನಪಿನಲ್ಲಿಡಬೇಕಾದ ಅಂಶ ಏನೆಂದರೆ, ಸಾಮಾನ್ಯ ತೂಕದಲ್ಲಿರುವ ಜನರು ಮತ್ತು ಕಡಿಮೆ ತೂಕ ಹೊಂದಿರುವವರು ಕೂಡ ಫ್ಯೂಬಿಸ್ನಲ್ಲಿ ಕೊಬ್ಬನ್ನು ಹೊಂದಬಹುದು, ಏಕೆಂದರೆ ಅವರು ತಳೀಯವಾಗಿ ಅಲ್ಲಿ ಕೊಬ್ಬಿನ ಶೇಖರಣೆಯನ್ನು ಹೊಂದಿರುತ್ತಾರೆ. ದೊಡ್ಡ ಮಾಸ್ ಫ್ಯೂಬಿಸ್ ಹೊಂದುವುದು ತೂಕ ಹೆಚ್ಚಳದಿಂದಲೂ ಬರಬಹುದು. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.